ಈ ಲೈಫೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನು ಅಂತ? ಸೊ ಲೈಪೋಸೆಕ್ಷನಿನ ಮುಖ್ಯ ಉದ್ದೇಶನೇ ಬಾಡಿ ಕಾಂಟೂರ್, ಅದೇನು ಬಲ್ಜ್ ಇದೆ ಅಥವಾ ನಾರ್ಮಲ್ ಮಾಡುವಂಥದ್ದು. ಅದು ಮೇನ್ ಏಮ್, ಅದು ಅವ್ರು ಬಂದಿರೋ ಉದ್ದೇಶನೇ ಅದು. ಅಫ್ಕೋರ್ಸ್ ಕೆಲವರು ನನಗೆ ಡಯಾಬಿಟೀಸ್ ಜಾಸ್ತಿ ಇರುತ್ತೆ, ಬೊಜ್ಜುತನ ಇರುತ್ತೆ, ಡಯಾಬಿಟೀಸ್ ಜಾಸ್ತಿ ಇರುತ್ತೆ. ಅವರಲ್ಲಿ ಕೆಲವ್ರ ಉದ್ದೇಶನೇ ಬೇರೆ ಇರುತ್ತೆ. ನನಗೆ ಡಯಾಬಿಟೀಸ್ ಅವರು ನಾನು ಮ್ಯಾಕ್ಸಿಮಮ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ, ಇನ್ಸುಲಿನ್ ತೊಗೊಳ್ತಾ ಇದ್ದೀನಿ, ಕಂಟ್ರೋಲಿಗೆ ಬರ್ತಾ ಇಲ್ಲ, ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನಿಮ್ಮ ಒಬೆಸಿಟಿನೇ ಮುಖ್ಯ ಕಾರಣ, ಕಂಟ್ರೋಲ್ ಮಾಡ್ಕೊಳ್ಳಿ, ನನಗೆ ಟೈಮ್ ಆಗ್ತಾಯಿಲ್ಲ, ಅಥವಾ ಅದು ಮ್ಯಾಕ್ಸಿಮಮ್ ಮಾಡಿದ್ರೂ ಏನು ಅಷ್ಟು ಬೆನಿಫಿಟ್ ಆಗ್ತಾಯಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಹೆಲ್ತ್ ಬೆನಿಫಿಟ್ಸ್ ಅಂತೀವಿ ನಾವು ಇದನ್ನು. ಬಾಡಿ ಕಾಂಟೂರಿನ ಜೊತೆಯಲ್ಲಿ ನಾವು ಅದು ಬರೋಕ್ಕಿಂತ ಮುಂಚೆ ಮಾಡಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಅಥವಾ ಬರದೇ ಇರ್ಬೋದು. ಬಂದಾದಮೇಲೆ ಮಾಡಿದ್ರೆ ಒಂಥರ ಇಂಡೈರೆಕ್ಟ್ ಬೆನಿಫಿಟ್, ಅದು ಕಂಟ್ರೋಲಿಗೆ ಬರುತ್ತೆ, ಆಲ್ಮೋಸ್ಟ್ ಅವ್ರ ಡೋಸೇಜ್ಗಳೆಲ್ಲ ಕಡಿಮೆ ಆಗುತ್ತೆ, ಆ ರೀತಿ ಇರುತ್ತೆ. ಇವನ್ ಬ್ಲಡ್ ಪ್ರೆಷರ್, BP ಹಾಗೇನೆ. ಸೊ ಅವರಿಗೆ ಜಾಸ್ತಿ ಇದ್ದವ್ರಿಗೆ ಈ ಥರ ಎಲ್ಲ ಲೈಪೋಸೆಕ್ಷನ್ ಮಾಡಿಸ್ಕೊಂಡಾಗ ಅವ್ರಿಗೂ ಒಂದು ರಿಸ್ಕ್ ಕಡಿಮೆ ಆಗುತ್ತೆ, ಅಥವಾ ಕಂಟ್ರೋಲಿಗೆ ಬರುತ್ತೆ.